ಭಗವತಿ ಅಂಗಾಳ ಪರಮೇಶ್ವರಿ ದೇವಸ್ಥಾನ ಮಂಚಳ್ಳಿ ಈ ಗ್ರಾಮದ ಪ್ರಯುಕ್ತ ಇವತ್ತಿನ ದಿವಸ ಶಿವರಾತ್ರಿ. ಪ್ರತಿ ಶಿವರಾತ್ರಿ ಅಂತೆ ಇವತ್ತಿನ ದಿವಸ ಪರಮೇಶ್ವರಂಗೆ ಅಂದರೆ ಮಂಚಳ್ಳಿಯಲ್ಲಿ ನೆಲೆಸಿರುವಂತಹ ಈ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ಎಲ್ಲೂ ಇಲ್ಲ, ಉಜ್ಜಯಿನಿ ಮಹಾಕಾಳೇಶ್ವರ ಅಂತಹ ಪರಮೇಶ್ವರ ನೆಲೆಸಿರುವಂತಹ ಜಾಗದಲ್ಲಿ ಇವತ್ತಿನ ದಿವಸ ಶಿವರಾತ್ರಿ ಹಾಗೂ ಶಿವನಿಗೆ ರುದ್ರಾಭಿಷೇಕ, ತದನಂತರ ದೇವಿಗೆ ಅಲಂಕಾರ ಇವತ್ತು ಬಹಳ ವಿಶೇಷವಾಗಿರುತ್ತೆ. ಭಗವತಿ ಅಂಗಾಳ ಪರಮೇಶ್ವರಿ ದೇವಸ್ಥಾನದಿಂದ ಇಲ್ಲಿ ಇವತ್ತಿನ ದಿವಸ ಭಗವತಿ ಅಂಗಾಳ ಪರಮೇಶ್ವರಿ ದೇವಿಯ ಮೆರವಣಿಗೆ, ತದನಂತರ ಇವತ್ತು ಸಂಜೆ 5 ಗಂಟೆ ಮೇಲೆ ದೇವಿಗೆ ಅಭಿಷೇಕ, ಪರಮೇಶ್ವರನಿಗೆ ರುದ್ರಾಭಿಷೇಕ ಆದ ನಂತರ ಸ್ಮಶಾನದಲ್ಲಿ ಬಲಿಪೂಜೆ ಇರುತ್ತದೆ. ನಾಳೆ ಸೋಮವಾರ ಅಂದರೆ 16ನೇ ತಾರೀಕು ದಿವಸ ಬೆಳಗ್ಗೆ ಮತ್ತೆ ಯಥಾಶಕ್ತಿ ದೇವಿಗೆ ಅಲಂಕಾರ, ಅಭಿಷೇಕ, ಶಿವನಿಗೆ ರುದ್ರಾಭಿಷೇಕ ಆದ ನಂತರ 12 ಗಂಟೆ ಮೇಲೆ ದೇವಿಯ ಮತ್ತೆ ಪೂಜೆ. ಕರಪಸ್ವಾಮಿ ಅಂದರೆ ಈ ದೇವಸ್ಥಾನದಲ್ಲಿ ನೆಲೆಸಿರುವಂತಹ ಕ್ಷೇತ್ರ ಪಾಲಕರಾದಂತಹ ಕರಪಸ್ವಾಮಿಗೆ ಕಾಪನ್ನು ಕಟ್ಟಿ ಆ ಸ್ವಾಮಿಗೆ ಧೂಪ ದೀಪ ನೈವೇದ್ಯನ ಮಾಡಿ ತದನಂತರ ಸ್ಮಶಾನ ಪೂಜೆ ಇರುತ್ತದೆ. ಎಲ್ಲರೂ ಸಮಸ್ತ ನಮ್ಮ ಗ್ರಾಮದ ಸಹಕಾರದೊಂದಿಗೆ ಎಲ್ಲರೂ ಈ ಪೂಜೆಗೆ ಆಹ್ವಾನ ಮಾಡುತ್ತಾ ಎಲ್ಲರೂ ಬಂದು ಸಹಕರಿಸಿ ಸದಾ ನಿಮ್ಮ ಒಂದು ಸಹಕಾರ ಇದರಲ್ಲಿ ಇರಲಿ ಅಂತ ಹೇಳಿ ತಮ್ಮೆಲ್ಲರಿಗೂ. ಶಿವರಾತ್ರಿ ಆದ್ದರಿಂದ ಮುಂದಿನ ನೆಕ್ಸ್ಟ್ ದಿವಸ ಅಂದರೆ ಸೋಮವಾರ ದಿವಸ ಸ್ಮಶಾನದಲ್ಲಿ ಬಲಿಪೂಜೆ ಇರುತ್ತೆ. ಸ್ಮಶಾನದಲ್ಲಿ ದೇವಿಗೆ ಅಸುರ ಸಂಹಾರ ಇರುತ್ತೆ. ಇಲ್ಲಿ ಯಾವುದೇ ತರಹ ಏನು ವಿಶೇಷಪ್ಪ ಅಂದರೆ ಇಲ್ಲಿ ಬಲಿ ಕೊಡೋದಿಲ್ಲ ಜಗನ್ಮಾತೆಗೆ. ಏನಿದ್ರು ಬೂದ್ಗುಂಬಳಕಾಯಿ ತರಕಾರಿಗಳಿಂದ ತಾಯಿಗೆ ನೈವೇದ್ಯನ ಮಾಡ್ತಾ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಒಂದು ಪ್ರಾರ್ಥನೆ. ಸರ್ವೇ ಜನ ಸುಖಿನೋ ಬಂತು, ಎಲ್ಲರೂ ಬಂದು ಭಾಗವಹಿಸಿ ದೇವಿಗೆ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ವಂದನೆಗಳು.